ಬೆಂಗಳೂರು ಸುತ್ತಮುತ್ತ ಗೊಣ್ಣೆ ಹುಳು ಅಂತ ಕರಿತೀವಿ. ಅಂದರೆ ರೂಟ್ ಗ್ರಬ್ಸ್, ಬೋಲೋಟ್ರೈಕೆ ಸೆರೆಟಾಸ್ ಉದ್ದ ಕಟ್ ಮಾಡೋ ಹುಳು ಇರ್ತವೆ ಈ ಥರ ರೌಂಡಿಗೆ. ತೆಂಗಿನ ಗಿಡದಲ್ಲಿ ಒಳ್ಳೆ ಕತ್ರಿ ಕಟ್ ಮಾಡುತ್ತೆ ಸೈಜಾಗಿ, ಟ್ರೈನೋಸರಸ್ ಬೀಟಲು. ಈ ಥರ ಹುಳುಗಳೆಲ್ಲ ತಿಪ್ಪೆ ಗೊಬ್ಬರದಲ್ಲಿ ಮಣ್ಣಲ್ಲಿ ಇರ್ತವೆ. ಈ ಗೊಬ್ಬರಗಳು ಯಾವಾಗ ನೀವು ಈ ಥರ ನೀವು ಎನ್ರಿಚ್ ಮಾಡಿರೋ ಸಾಯಿಲ್ ತಗೊಂಡು ಅದಕ್ಕೆ ಹಾಕ್ತಿರಲ್ಲ, ಆ ಟೈಮಲ್ಲಿ ಆ ಹುಳುಗಳೆಲ್ಲ ಕಾಯಿಲೆ ಬಂದು ಸತ್ತೋಗ್ಬಿಡ್ತವೆ. ಸಂಕಲ್ಪ ಚೆನ್ನಾಗೇ ಇಲ್ಲಿ ಬಂದು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದೇ ಥರ ಎಲ್ಲ ಕಡೆನೂ ಮಾಡಿದರೆ ಒಳ್ಳೆಯದು ಅನಿಸುತ್ತೆ. ಇನ್ನೂ ರೈತರಿಗೆ ಬೇಕಾಗುತ್ತೆ ಅಂತ ಇದ್ದಾವೆ. ಕೃಷಿ ಬಗ್ಗೆ ತರಬೇತಿ ನೀಡೋ ಅಂಥದ್ದು ನನಗಂತೂ ಸಂತೋಷ ಆಗಿದೆ. ಎಲ್ಲ ಇಲಾಖೆಯವರು ಬಂದಿದ್ದರು. ಮಾಡೋದು ಬಿಟ್ಟು ನ್ಯಾಚುರಲ್ ಆಗಿ ಭೂಮಿ ಮಾಡಿಕೊಂಡು ರೈತರು ಆರೋಗ್ಯವಾಗಿ ಬದುಕಬೇಕು, ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು, ರೈತರು ರೋಗ ಮುಕ್ತವಾಗಿ ಆರೋಗ್ಯವಂತ ಬದುಕಬೇಕನ್ನೋ ಒಂದು ಮಾಹಿತಿನ ಎಲ್ಲರೂ ಕೊಡಬೇಕು ಅಂತೇಳಿ ನಾವು ಮತ್ತೆ ಕಳಕಳಿಯಿಂದ ಕೇಳ್ಕೊಂಡು ನಮ್ಮ ಊರಲ್ಲಿ ಕೆಲಸ ಮಾಡ್ಕೊಂತ ಇರ್ತಕ್ಕಂಥ ಸಖಿಯರಿಗೂ ಸಮೇತ ಅವ್ರಿಗೂ ಹೇಳಿದಂತೆ ಎಲ್ಲ ರೈತರಿಗೂ ಅವತ್ತು ರಾತ್ರಿನೇ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಜನಗಳು ಸೇರಂಗೆ ಮಾಡ್ರಿ ಅಂತ ವಿನಂತಿ ಮಾಡ್ಕೊಳ್ತಾ ನಾನು ಮಾಡಿ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಎಲ್ಲ ವಿಶೇಷವಾಗಿ ಎಲ್ಲದರ ಬಗ್ಗೆ ನಮಗೆ ಸಮಗ್ರ ಮಾಹಿತಿ ಏನಾದರೂ ಬೇಕಾದ್ರೆ ಎಲ್ಲ ರೈತರಿಗೂ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಈ ಮಾಹಿತಿಯಿಂದ ಮುಂದೆ ಇಂಥ ಒಂದು ಕಾರ್ಯಕ್ರಮನ ಮತ್ತೆ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಹಾಗೆ ಕೃಷಿ ಸಖಿಯರು ಕೂಡ ಈ ಇದಕ್ಕೆ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಕೂಡ ಚೆನ್ನಾಗಿ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಎಲ್ಲದನ್ನು. 3 ವರ್ಷ ತನಕ ನಾವು ರೈತರು ಕಷ್ಟಪಡಬೇಕಾಗುತ್ತದೆ. ಮತ್ತು ಸರ್ಕಾರದ ವತಿಯಿಂದ ಸಬ್ಸಿಡಿ ಭಾಳಷ್ಟು ಬರಬೇಕಾಗಿತ್ತು, ಬಂದಿಲ್ಲ. ಔಷಧಿ ಆಗಲಿ ಮತ್ತು ಪೈಪ್ಲೈನ್ ಆಗಲಿ, ಗನ್ನುಗಳಾಗಲಿ, ಟಿಲ್ಲರುಗಳಾಗಲಿ, ಇವು ನಿಜವಾದ ರೈತರಿಗೆ ಇವು ಸಬ್ಸಿಡಿ ಸಹಕಾರ ಕೊಟ್ಟರೆ ನಾವು ರೈತರಿಗೆ ಅನುಕೂಲ ಆಗ್ತದೆ. ಕೀಟನಾಶಕಗಳಂತಿದ್ದಾವೆ, ಅವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತವೆ. ಆಮೇಲೆ ಅಗ್ರಿಕಲ್ಚರ್ ಕೃಷಿ ಇಲಾಖೆಯಲ್ಲೂ ಕೂಡ ನಿಮಗೆ ಕೆಲವೊಂದು ಜೈವಿಕ ಕೀಟನಾಶಕಗಳು ಸಿಗ್ತವೆ. ಅದರಿಂದ ಕೂಡ ನೀವು ಹಲವಾರು ಕೀಟ ಮತ್ತು ರೋಗಗಳನ್ನು ತಡೆಗಟ್ಬೋದು. ಆಮೇಲೆ ನಿಮ್ಮ ಬೆಳೆ ಪರಿವರ್ತನಾ ಪದ್ಧತಿಗಳ ಬಗ್ಗೆ ರೈತರಿಗೆ ನಾವು ಇತ್ತೀಚೆಗೆ ಭಾಳ ಹೇಳ್ತಿರ್ತಕ್ಕಂಥದ್ದು, ಆದಷ್ಟು ಒಂದೇ ಬೆಳೆನ ನೀವು ವರ್ಷ ಬೆಳೆದ ಬದಲು ಬೆಳೆ ಪರಿವರ್ತನೆ ಮಾಡಿದರೆ ನಿಮ್ಮ ರೋಗ ಮತ್ತು ಕೀಟಗಳನ್ನು ಕೂಡ ನಾವು ಹತೋಟಿ ಮಾಡ್ಬೋದು. ಅದ್ರ ಬಗ್ಗೆ ನಾವು ಕೂಡ ಹೆಚ್ಚು ಹೇಳ್ತಿದ್ವಿ. ಪ್ರಮುಖವಾಗಿ ದ್ವಿದಳ ಧಾನ್ಯಗಳಲ್ಲಿ ನಾವು ಬೀಜೋಪಚಾರದ ಬಗ್ಗೆ ರೈತರಿಗೆ ನಾವು ಭಾಳ ಮನದಟ್ಟ ಮಾಡ್ತಿದ್ವಿ. ಅಂದರೆ ಬೀಜೋಪಚಾರ ಮಾಡೋದ್ರಿಂದ ಟ್ರೈಕೋಡರ್ಮದಿಂದ ಆಗಲಿ, ರೈಜೋಬಿಯಮ್ದಿಂದ ಆಗಲಿ ಬೀಜೋಪಚಾರ ನಾವು ಮಾಡೋದ್ರಿಂದ ಏನಾಗುತ್ತೆ, ಇಳುವರಿ ಪ್ರಮಾಣ ಜಾಸ್ತಿಯಾಗಿ ರೋಗ ಮತ್ತು ಕೀಟಗಳ ಹತೋಟಿ ಕೂಡ ಮಾಡ್ಬೋದು. ತತ್ತಿ ಇಡ್ತಾ ಇದ್ದಿಲ್ಲ ಅಂತ ನಮಗೊಂದು ಮಾಹಿತಿ ಸಿಗುತ್ತೆ. ಮೋಹಕ ಬಲೆ 2 ಒಂದು ಎಕರೆಗೆ ಹಾಕಿದರೆ 2 ಬಲೆಗಳು 1 ಎಕರೆಗೆ ಹಾಕಿದಾಗೆ ನಾವು ಎಷ್ಟು ಪಾತ್ರಗತಿ ಬಂದಿದ್ದೇವೆ, ಪತಂಗ ಅಂತ ಹೇಳ್ತೀವಿ. ಪತಂಗ ಬಂದು ಬಿದ್ದಿದ್ದೇವೆ ಅಂತಂದರೆ 1 ಬಿದ್ದಿದೆ, 2 ಬಿದ್ದಿದೆ ಅಂತಂದರೆ ಅವಾಗ ಪತಂಗ ಬರೋಕ್ಕೆ ಶುರುವಾಗಿದೆ, ತತ್ತಿ ಇಡೋಕ್ಕೆ ಶುರುವಾಗಿದೆ ಅಂತ ಗೊತ್ತಾಗ್ತದೆ ನಮಗೆ.